ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನಾಗ್ರೇಷನ್ ಮ್ಯಾಚ್ ಅಲ್ಲಿ ಇನಾಗ್ರೇಷನ್ ಟೀಮ್ ಮೊದಲನೇ ಮ್ಯಾಚ್ ಸೋತಿದ್ದು ಫ್ಯಾನ್ಸ್ ಗಳೆಲ್ಲ ಬೇಜಾರಾಗುವಂತ ವಿಷಯನೇ. ಅದರಲ್ಲದೆ ನಾನು ಎಕ್ಸ್ಪೆಕ್ಟೇ ಇಟ್ಟಿರ್ಲಿಲ್ಲ ಪಾಕಿಸ್ತಾನ ಸೋಲ್ತಾರೆ ಅಂತ. ಅದರಲ್ಲೂ ಅಲ್ಲದೆ ಏನ್ ಗುರು ನ್ಯೂಜಿಲೆಂಡ್ ಬ್ಯಾಟಿಂಗ್. ನಾನು ಫಸ್ಟ್ 2 ವಿಕೆಟ್ ಕಳ್ಕೊಂಡಿಟ್ನೆ. ಡೇವಿಡ್ ಕಾರ್ನಿ ಅವ್ರದ್ದು ಮತ್ತೆ ಕೆ ವಿಲಿಯಮ್ಸ್ ಅವ್ರದ್ದು ಸ್ಕೋರ್ ಅಷ್ಟೊಂದು ಹೋಗಲ್ಲ ಅಂತ ಅನ್ಕೊಂಡೆ. ಅದಾದ ನಂತರ ಮಿಡಲ್ ಓವರ್ ಅಲ್ಲಿ ಏನ್ ಗುರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ದು. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರುವಂತ ವಿಲಿಯಂಗ್ ಮತ್ತೆ ಟಾಮ್ ಲತಮ್ ಅವರು 100ರ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿ ಅದಾದ ನಂತರ ವಿಲಿಯಂಗ್ ಅವರು ಔಟ್ ಆಗ್ತಾರೆ. ಅದಾದ ನಂತರ ಬರೋದು ಫಿಲಿಪ್ಸ್. ಇವರಿಬ್ರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಅದ್ರಲ್ಲೂ ಅಲ್ಲದೆ 42 ಓವರ್ ಅಲ್ಲಿ ಸ್ಕೋರ್ 225 230 ಇರುತ್ತೆ. ಅದಾದ ನಂತರ 50ನೇ ಓವರ್ ಒಳಗೆ 320 ಹೊಡೆಯೋದು. ಅದ್ರಲ್ಲೂ ಅಲ್ಲದೆ ಬೆಂಕಿ ಸ್ಕೋರ್. ಆ ಪಿಚ್ ಅಲ್ಲಿ ಅದ್ದೂರಿ ಸ್ಕೋರ್. ಅದು ಯಾವುದೇ ರೀತಿ ಈ ಸ್ಕೋರ್ ನ ಚೇಂಜಿಂಗ್ ಮಾಡೋದಕ್ಕೂ ಸಹ ಪಾಕಿಸ್ತಾನಿಗೆ ಒಂದ್ ಸ್ವಲ್ಪ ಕಷ್ಟ ಆಗುವಂತ ಸ್ಕೋರೇ ಇದು. ಅದರಲ್ಲದೆ ಬೆಂಕಿ ಟಾರ್ಗೆಟ್ ಇಟ್ಟಿದ್ದು ನ್ಯೂಜಿಲೆಂಡ್. ಅದರಲ್ಲೂ ಅಲ್ಲದೆ ಪಾಕಿಸ್ತಾನದವ್ರಿಗೆ ಸ್ಟಾರ್ಟಿಂಗ್ 10 ಅವರ್ಸ್ ಏನ್ ಬಾಲಿಂಗ್ ಎಫೆಕ್ಟ್ ಆಗಿದ್ದು. ಅದರಲ್ಲೂ ಅಲ್ಲದೆ ನ್ಯೂಜಿಲೆಂಡ್ ಅವರು ಅಷ್ಟೊಂದು ಪರದಾಡ್ಬಿಟ್ರು 10 ಅವರ್ಸ್ ಸ್ಟಾರ್ಟಿಂಗ್. ಶಾಹಿನ್ ಅಫ್ರಿದಿಗೂ ಮತ್ತೆ ನಶೀಮ್ ಶಾಗುವೆ ಏನು ಸ್ವಿಂಗು ಆಯ್ತಾ ಇರೋದು. ಅಪ್ಪ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಚೆನ್ನಾಗಾಯ್ತಿತ್ತು. ಅದಾದ ನಂತರ ಮಿಡಲ್ ಓವರ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೂ ಒಂದ್ ಸ್ವಲ್ಪ ಸ್ಪಿನ್ ಅಷ್ಟೊಂದು ಎಫೆಕ್ಟ್ ಆಯ್ತಾರಲ್ಲ. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಏನ್ ಗುರು ನ್ಯೂಜಿಲೆಂಡ್ಗೆ ಹೆಲ್ಪಿಂಗ್ ಆಗಿದ್ದು ಕಂಡೀಷನ್. ಅದರಲ್ಲದೆ ಫಿಲಿಪ್ಸ್ ಅವ್ರಿಗೆ ಮಿಚೆಲ್ ಅವ್ರಿಗೆ ಏನ್ ಗುರು ಸ್ಪಿನ್ ಹೆಲ್ಪ್ ಆಗಿದ್ದು. ಅದ್ರಲ್ಲೂ ಅಲ್ಲದೆ ಆಲ್ಮೋಸ್ಟ್ ಅವರು ಮ್ಯಾಚ್ ಗೆದ್ದಿದ್ದು ಸ್ಪಿನ್ನಿಂಗ್ ಇಂದಾನೆ. 60 ರನ್ಗಳ ಮಾರ್ಜಿನ್ ಇಂದ ಮ್ಯಾಚ್ ನ ವಿನ್ ಆಗಿದ್ದು. ಏನಾದ್ರೂ ಪಾಕಿಸ್ತಾನ ನೆಕ್ಸ್ಟ್ ನಡೆಯುವಂತ ಭಾನುವಾರ ನಮ್ಮ ಇಂಡಿಯಾದ ಮೇಲೆ ಸೋತ್ರೆ ಔಟ್ ಆಫ್ ದ ಟೂರ್ನಿಮೆಂಟ್ ಪಾಕಿಸ್ತಾನ್ ಇದಂತೂ ಹೇಳ್ಬೋದು. ನಾವು ಯಾವುದೇ ರೀತಿ ಪಾಕಿಸ್ತಾನ ಮೇಲೆ ಅಷ್ಟೊಂದು ICC ಇವೆಂಟ್ ಅಲ್ಲಿ ಸೋತಿಲ್ಲ. 2017 ಚಾಂಪಿಯನ್ ಟ್ರೋಫಿಲಿ ನಾವು ಸೋತಿದ್ದು ಇಂಗ್ಲೆಂಡ್ ಅಲ್ಲಿ. ಆದ್ರೆ ಇವಾಗ ಅದೇ ರೀತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಪಕ್ಕ ಮ್ಯಾಚ್ ಅಂತೂ ನಾವು ಹೊಡಿತೀವಿ ಭಾನುವಾರ ಅಂತೂ ಹೇಳೋ ಮಾತೇ ಇಲ್ಲ. ಅದರಲ್ಲದೆ ಹೋಸ್ಟ್ ಮಾಡ್ತಿರೋಂತ ಕಂಟ್ರಿ ಪಕ್ಕ ಟೂರ್ನಿಯಿಂದ ಔಟ್ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ಅಲ್ಲದೆ ಲೀಗ್ ಮ್ಯಾಚ್ ಇರೋದೇ ಮೂರ್ ಮ್ಯಾಚ್ ಅಲ್ಲಿ 1 ಮ್ಯಾಚ್ ಸೋತ್ಬಿಟ್ರೆ ಕಂಟಿನ್ಯೂಸ್ 2 ಮ್ಯಾಚ್ ಗೆಲ್ಲೇಬೇಕು. ಅದ್ರಲ್ಲೂ ಅಲ್ಲದೆ ಪಾಕಿಸ್ತಾನಕ್ಕೆ ನೆಕ್ಸ್ಟ್ ಮ್ಯಾಚ್ ಇರೋದೇ ಇಂಡಿಯಾ ಏನಾದ್ರೂ ಡಮ್ಮಿ ಟೀಮ್ ಅವರು ವಿನ್ ಆಗ್ಬಿಟ್ಟು ಹೋಗ್ಬಿಡಕ್ಕೆ ಇಲ್ವೇ ಇಲ್ಲ. ಸ್ಟ್ರಾಂಗೆಸ್ಟ್ ಟೀಮು ನನ್ನ ಪ್ರಕಾರ ಪಕ್ಕ ಪಾಕಿಸ್ತಾನ ಅಂತೂ ಇಂಡಿಯಾ ಮೇಲೆ ಹೊಡೆಯಲ್ಲ, ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ. ಅದರಲ್ಲೂ ಅಲ್ಲದೆ ಏನು ಗ್ರೂಪ್ ಎ ಇದೆಯೋ ಅದರಲ್ಲಿ ಪಕ್ಕ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಕ್ವಾಲಿಫೈ ಆಗೇ ಆಗ್ತಾರೆ. ಆ ಕಡೆ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ನಾಳೆಯಿಂದ ನಡೆಯೋದು ಗ್ರೂಪ್ ಬಿ ಸ್ಟೇಜ್ ಮ್ಯಾಚ್ಗಳು. ಹಾಗೆ ನಾಳೆ ನಡೀತಾ ಇರೋದು ICC ಚಾಂಪಿಯನ್ ಟ್ರೋಫಿಯ 3ನೇ ಮ್ಯಾಚ್ ಆಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ. ಈ 2 ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಅದರಲ್ಲೂ ಅಲ್ಲದೆ ಮ್ಯಾಚ್ ನಡೀತಾ ಇರೋದಲ್ಲಿ ನಿನ್ನೆ ಎಲ್ಲಿ ನಡೀತು ಮ್ಯಾಚ್ ಕರಾಚಿ ಸ್ಟೇಡಿಯಂ ಅಲ್ಲಿ ಪಾಕಿಸ್ತಾನ್ ವರ್ಸಸ್ ನ್ಯೂಜಿಲೆಂಡ್. ಅದೇ ಸ್ಟೇಡಿಯಂ ಅಲ್ಲಿ ಸೌತ್ ಆಫ್ರಿಕಾ ವರ್ಸಸ್ ಆಫ್ಘಾನಿಸ್ತಾನ್ ಮ್ಯಾಚ್ ಸಹ ನಡೀತಾ ಇದೆ. ಇವಾಗ ನೋಡ್ತಾ ಬಂದ್ರೆ ನಮ್ಗೆ ಕರಾಚಿ ಸ್ಟೇಡಿಯಂ ನ ಪಿಚ್ ಯಾವ ತರ ಕಂಡೀಷನ್ ವರ್ಕ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲೂ ಅಲ್ಲದೆ ಇವಾಗ ಈ 2 ಟೀಮ್ಗಳಿಗೆ ಯಾವ ತರ ಸ್ಟ್ರಾಟಜಿನ ಮಾಡಬೇಕು ಅಂತ ಇವಾಗ ಅರ್ಥ ಆಗಿರುತ್ತೆ. ಅದರಲ್ಲೂ ಅಲ್ಲದೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ನನಗೆ ಬೆಟರ್ ಅಂತ ಅನಿಸ್ತು. ಅದರಲ್ಲೂ ಅಲ್ಲದೆ ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಫ್ಯಾಕ್ಟ್ ಅಷ್ಟೊಂದು ಬರಲೇ ಇಲ್ಲ ನ್ಯೂಜಿಲೆಂಡ್ಗೆ. ಅದರಿಂದ ಸ್ಪಿನ್ನರ್ಸ್ ಗಳಿಗೆ ಹೆಲ್ಪ್ ಆಗಿದ್ದು ನಿನ್ನೆ ಮ್ಯಾಚ್ ಅಲ್ಲಿ. ಅದಕ್ಕೋಸ್ಕರ ನಾಳೆ ನಡೆಯುವಂತ ಮ್ಯಾಚಿಗೂ ಸಹ ಯಾವುದೇ ಟೀಮ್ ಟಾಸ್ ವಿನ್ ಆದ್ರೂ ಪಕ್ಕ ಮೊದಲನೇ ಬ್ಯಾಟಿಂಗ್ ಆಡಕ್ ನೋಡ್ತಾರೆ. ಅದಾದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಬಾಲಿಂಗ್ ನೋಡ್ತಾರೆ. ನೋಡೋಣ ಯಾವ ರೀತಿ ಟಾಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಅಲ್ಲದೆ ಡ್ಯೂ ಫ್ಯಾಕ್ಟ್ ಒಂದೊಂದು ಟೈಮಲ್ಲಿ ಬರ್ಬೋದು, ಒಂದೊಂದು ಟೈಮಲ್ಲಿ ಬರ್ದೇನೆ ಇರ್ಬೋದು. ಅದನ್ನ ಹೇಳಕ್ಕೆ ಅಸಾಧ್ಯ. ನೋಡೋಣ ಯಾವ ತರ 2 ಟೀಮ್ಗಳು ಸ್ಟ್ರಾಟಜಿನ ಮಾಡ್ತವೆ ಅಂತ. ಅದರಲ್ಲೂ ಅಲ್ಲದೆ ಕರಾಚಿ ಸ್ಟೇಡಿಯಂ ಅಲ್ಲಿ ಒಂದು ಸ್ವಲ್ಪ ಬ್ಯಾಟಿಂಗ್ ಆಡೋದಕ್ಕೂ ಹೆಲ್ಪ್ ಇದೆ. ಅದಕ್ಕೋಸ್ಕರ ಎಲ್ಲರೂ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋಕೆ ನೋಡ್ತಾರೆ. ನಾಳೆ ನಡೆಯುವಂತ ಮ್ಯಾಚ್ ಅಲ್ಲಿ ಯಾವ ಟೀಮ್ ಚೇಸ್ ಮಾಡುತ್ತೆ ಅಂತ. ನನ್ನ ಪ್ರಕಾರ ನಾಳೆ ಏನಾದ್ರೂ ಸೌತ್ ಆಫ್ರಿಕಾ ಟಾಸ್ ವಿನ್ ಆದ್ರೆ ಚೇಸಿಂಗ್ ಮಾಡುವಂತ ಸಾಧ್ಯತೆಗಳಿದೆ. ಅದರಲ್ಲೂ ಅಲ್ಲದೆ ಸೌತ್ ಆಫ್ರಿಕಾನು ಸಹ ಚೇಸಿಂಗ್ ಅಲ್ಲಿ ಒಳ್ಳೆ ಟೀಮ್. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಗೆ ಆಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ ಯಾವ ರೀತಿ ಪ್ಲೇಯಿಂಗ್ 11 ಮಾಡ್ತಾರೆ ಅಂತ ನೋಡೋಣ. ಹಾಗೆ ನನ್ನ ಪ್ರಕಾರ ನಾಳೆ ನಡೆಯುವಂತ ಮ್ಯಾಚ್ ಗೆ ಆಫ್ಘಾನಿಸ್ತಾನ್ ಅವರ ಪ್ಲೇಯಿಂಗ್ 11 ಈ ರೀತಿ ಇರಬಹುದು. ಇವಾಗ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು. ಇಬ್ರಾಹಿಂ ಜಾರ್ದನ್, ಗುರ್ಬಾಜ್, ತಾಮುಸ್ ಶಾ, ರಹಮತ್ ಶಾ, ಅಜ್ಮದುಲ್ ಶಾಹಿ, ಅಜ್ಮದುಲ್ಲಾ, ಗುಲ್ಬದೀನ್, ಮಹಮ್ಮದ್ ನಾಬಿ, ರಶೀದ್ ಖಾನ್, ಕರೋಟೆ, ನೂರ್ ಅಹಮದ್, ಫರೂಕಿ. ಇದು ಆಫ್ಘಾನಿಸ್ತಾನ ಅವರ ಪ್ಲೇಯಿಂಗ್ 11. ಇದರಲ್ಲಿ ಪ್ಲೇಯಿಂಗ್ 11 ಸಹ ಬೆಂಕಿಗೆ ಇದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ನ ನೀಡ್ತಾರೆ ಅಂತ ನೋಡ್ಬೇಕು. ಅದರಲ್ಲೂ ಅಲ್ಲದೆ 2023 ವರ್ಲ್ಡ್ ಕಪ್ ಅಲ್ಲಂತೂ ಅದ್ದೂರಿ ಬ್ಯಾಟಿಂಗ್ ಆಡಿರೋದು ಈ ಕ್ವಾಲಿಟಿ ಟೀಮ್. ಅದಕ್ಕೋಸ್ಕರ ಈ ಸಲ ನಡೀತಿರುವಂತ ICC ಚಾಂಪಿಯನ್ ಟ್ರೋಫಿಲಿ ಯಾವ ತರ ಕ್ವಾಲಿಟಿ ಬ್ಯಾಟಿಂಗ್ ನೀಡ್ತಾರೆ ಅಂತ ನೋಡ್ಬೇಕು. ಅದರಲ್ಲದೆ
ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಎರಡು ಸಹ ಚೆನ್ನಾಗಿದೆ. ಆಫ್ಘಾನಿಸ್ತಾನದಲ್ಲಿ ಯಾವ ರೀತಿ ಸ್ಟ್ರಾಟಜಿನ ಮಾಡ್ತಾರೆ ಸೌತ್ ಆಫ್ರಿಕಾದ ಮೇಲೆ ನೋಡ್ಬೇಕು, ನೋಡೋಣ, ವೇಟ್ ಮಾಡಿ. ಹಾಗೆ ಸೌತ್ ಆಫ್ರಿಕಾ ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಬೌಮಾ, ರಿಕ್ಲೈಟನ್, ಡುಸೆನ್, ಮಾಕ್ರಮ್, ಆಂಡ್ರಿ ಕ್ಲಾಸಿನ್, ಡೇವಿಡ್ ಮಿಲ್ಲರ್, ಮುಲ್ಡರ್, ಮಾರ್ಕೋ ಯಾನ್ಸನ್, ಕೇಶವ್ ಮಹಾರಾಜ್, ಸಂಸಿ. ಇದು ಸೌತ್ ಆಫ್ರಿಕಾದ ಪ್ಲೇಯಿಂಗ್ ಲೆವೆನ್. ಈ ಪ್ಲೇಯಿಂಗ್ ಲೆವೆನ್ ಸಹ ಚೆನ್ನಾಗೇ ಇದೆ. ಇದು ಸಹ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ಲೈನಪ್ ಸಹ ಬೆಂಕಿಗೆ ಇದೆ. ಅದರಲ್ಲೂ ಅಲ್ಲದೆ ನೋಟ್ರೇಜ್ ಅವರು ಇರ್ಬೇಕಾಯ್ತು, ಆದ್ರೆ ಏನು ಸೌತ್ ಆಫ್ರಿಕಾ ಲೀಗ್ ಅಲ್ಲಿ ಆಡೋ ಟೈಮಲ್ಲಿ ಇಂಜುರಿ ಆಯ್ತು, ಅವರು ರೋಲ್ಡ್ ಔಟ್ ಆಗಿದ್ದಾರೆ. ಆ ಜಾಗಕ್ಕೆ ಒಂದು ರಿಪ್ಲೇಸ್ಮೆಂಟ್ ಆಗಿದೆ ಅಷ್ಟೇ ಹೊರತು ಇನ್ಯಾವುದೇ ರೀತಿ ಮೇಜರ್ ಚೇಂಜಸ್ ಅಂತೂ ಆಗಿಲ್ಲ. ಎರಡು ಟೀಮ್ಗಳು ಸಹ ಕ್ವಾಲಿಟಿ ಟೀಮ್ಗಳು. ಅಲ್ಲಿ ನಡೆಯುವಂತ ಮ್ಯಾಚ್ಗೆ ಚೇಸಿಂಗ್ ಆಗುತ್ತಾ ಡಿಫೆಂಡಿಂಗ್ ಆಗುತ್ತಾ ಗೊತ್ತಿಲ್ಲ. ನನ್ನ ಪ್ರಕಾರ ನಾಳೆ ಚೇಸಿಂಗ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ವೇಟ್ ಮಾಡಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.